ಮಮ್ಮ, ಡಾನ್ಸ್ ಕಲಿಯೋದಕ್ಕಿಂತ ಈ ಡ್ರೆಸ್ ಹಾಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆ. ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿರೋದು ನಾಳೆ ಅಲ್ವಾ ಬೇಬಿ? ಇವಾಗ ಈ ಕಾಸ್ಟ್ಯೂಮ್ ಅಲ್ಲಿ ನನ್ನ ನೋಡ್ಬೇಕು ಅನ್ನೋದೇ ನಿಮ್ ಹೆಂಡತಿ ಕೋರಿಕೆ. ಮಮ್ಮ ಪ್ಲೀಸ್ ಕಾಮ್ ನಾವ್. ನನಗ್ ಸರಿಯಾಗಿ ಬರಲ್ಲ. ನೀನ್ ದೊಡ್ಡಮ್ಮ ಅಂದ್ರೆ ಪರ್ಫೆಕ್ಟ್ ಆಗಿ ಉಡಿಸ್ತಾರೆ. ಪರವಾಗಿಲ್ಲ ಬಿಡು, ಎಷ್ಟೇ ಕಷ್ಟ ಆದ್ರೂ ನಾನೇ ಹಾಕೋತೀನಿ. ಆದ್ಯ, ಬೆಳಿಗ್ಗೆ ಪ್ರೋಗ್ರಾಮ್ ಇಟ್ಕೊಂಡು ಇವಾಗ ಟ್ರಯಲ್ಸ್ ಮಾಡಿಸಿದ್ರೆ ಕಷ್ಟ ಅಲ್ವಾ? ನೀವು ಸಹಾಯ ಮಾಡಿ. ಒಂದ್ಸಾರಿ ನೋಡಿದ್ರೆ ಸಾಕು, ನನ್ನ ಮಗಳು ಕ್ಯಾಚ್ ಮಾಡ್ಬಿಡ್ತಾಳೆ. ಅಕ್ಕ, ಒಂದ್ ನಿಮಿಷ. ಅಕ್ಕ, ನೀನು ನನಗೆ ಗಿಫ್ಟ್ ಆಗಿ ಕೊಟ್ಟಿರೋ ನಿನ್ ಗೆಜ್ಜೆಗಳು, ಈ ಗೆಜ್ಜೆಗಳಲ್ಲೇ ನನ್ ಮಗಳು ಡ್ಯಾನ್ಸ್ ಮಾಡಬೇಕು. ಅದನ್ನ ನಾನ್ ನೋಡ್ಬೇಕು. ಮಲ್ಕೊಳ್ಳೋದಿಕ್ಕೂ ಮುಂಚೆ ಇದೆಲ್ಲ ಏನ್ ಸಂಧ್ಯಾ? ಕಣ್ ಮುಚ್ಚಿದ್ರೆ ತೆಗಿತೀನೋ ಇಲ್ವೋ ಗೊತ್ತಿಲ್ಲ. ಆ ಡ್ರೆಸ್ ಅಲ್ಲಿ ನನ್ನ ಆದ್ಯ ನೋಡ್ಬೇಕನ್ನಿಸ್ತಿದೆ. ಶಬ್ದ, ನನ್ ಮಗಳು ಬರ್ತಿದ್ದಾಳೆ. ನಿನ್ನ ನೋಡ್ತಿದ್ರೆ ಚಿಕ್ಕಂದಲ್ಲಿ ನಮ್ಮಕ್ಕನ್ ನೋಡ್ದಾಗೆ ಇದೆ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಮ್ಮ ಆದ್ಯ. ನನ್ ಕಣ್ಮುಂದೇನೆ ನನ್ನ ಮಗಳು ಇಷ್ಟೊಂದು ದೊಡ್ಡವಳಾಗಿದ್ದಾಳ. ಥ್ಯಾಂಕ್ ಯು ಡ್ಯಾಡಿ. ನೀನು ನಿನ್ ದೊಡ್ಡಮ್ಮಂಗ್ ಥ್ಯಾಂಕ್ಸ್ ಹೇಳ್ತೀಯಾ? ನಿಮ್ಮಿಬ್ಬರಿಗೂ ಈ ಡ್ರೆಸ್ ಇಷ್ಟ ಆಯ್ತಲ್ವಾ? ಹಾ,
ಆಫ್ ಕೋರ್ಸ್ ನನ್ಗೂ ಇಷ್ಟ ಆಯ್ತು ಅನ್ಕೋ. ಈ ಡ್ರೆಸ್ ತುಂಬಾ ಭಾರ ಅನ್ನಿಸ್ತಿದೆ, ತೆಗಿಬಹುದಾ? ಮಮ್ಮ, ನಿನ್ ಕೋರಿಕೆ ತೀರ್ತಲ್ವಾ? ಥ್ಯಾಂಕ್ ಯು ಮಮ್ಮ. ನಾಳೆ ಬೆಳಿಗ್ಗೆವರೆಗೂ ಹೀಗೆ ಇರು ಅಂತೀನೋ ಅಂತ ಭಯ ಆಗೋಗಿತ್ತು. ಈಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಬಾಯ್. ಯಾಕೆ ನಗು ಬರ್ತಿದೆ ನಿನ್ಗೆ? ಅಯ್ಯೋ ರಾಮ ಅನ್ಕೊಳ್ಳೋದನ್ ಬಿಟ್ಟು ಅಯ್ಯೋ ರಾಮ ಅನ್ಕೊಳ್ಳೋದ್ ಬಿಟ್ರೆ ನನ್ ಹಣೆ ಬರ ಬದ್ಲಾಗಲ್ಲ ಅಕ್ಕ. ಅಷ್ಟಕ್ಕೂ ನೀನನ್ನ ಅಮೆರಿಕಾಗ್ ಬಾ ಅಂದಿದ್ರಲ್ಲಿ ಉದ್ದೇಶ ಇನ್ನೊಂದು ಇದೆ. ಏನದು? ಆದ್ಯ ಅಮ್ಮ ಹೋದ್ಮೇಲೆ ನನಗ್ ನೀನಿದ್ದೆ, ಆದ್ರೆ ನಾನ್ ಹೋದ್ಮೇಲೆ ಆದ್ಯಾಗ್ ಯಾರಿರ್ತಾರೆ? ಅದಕ್ಕೆ ನಿನ್ನನ್ ಕರೆಸಿದ್ದು. ಅವಳು ಯಾವಾಗ್ಲೂ ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ ಅಂತ ನನಗ್ ಮಾತ್ ಕೊಡಕ್ಕ. ನೋಡು, ನೀನ್ ಹೀಗ್ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅದನ್ನು ಬಿಟ್ಟು ನೀನ್ ಎಲ್ಲೂ ಹೋಗುದಿಲ್ಲ ಕಣೆ. ನೋಡು, ನೀನ್ ನನ್ ಜೊತೆಲಿ ಹಾಸ್ಪಿಟ್ಲಿಗೆ ಬಂದ್ರೆ ಸಾಕು, ನೋವೆಲ್ಲ ಕಡಿಮೆ ಆಗುತ್ತೆ. ವೇದಾಂತ ಎಲ್ಲ ಮಾತಾಡ್ಬೇಡ, ಸಮಯನ ವ್ಯರ್ಥ ಮಾಡ್ಬೇಡ. ನೋಡು, ನಾವೀಗ್ಲೇ ಊರಿಗೆ ಹೋಗೋಣ. ಬಾ, ನಡಿ, ಬಾ ಹೋಗೋಣ, ಬಾ. ಅಕ್ಕ, ನನಗ್ ಮಾತ್ರ ಬದುಕ್ಬೇಕು ಅಂತ ಆಸೆ ಇರಲ್ವಾ? ಆ ಅವಕಾಶನೇ ಇಲ್ಲ. ಈಗಾಗ್ಲೇ ತುಂಬಾ ತಡ ಆಗೋಗಿದೆ ಅಕ್ಕ. ಸಂಧ್ಯಾ, ನೋಡು, ತಂಗಿ ಮೇಲಿರೋ ಪ್ರೀತಿಗೆ ನೀನ್ ಕೋಪ ಮಾಡ್ಕೋತಿದ್ಯಾ? ಮಗಳ ಮೇಲೆ ಪ್ರಾಣ ಇಟ್ಕೊಂಡಿರೋ ನಾನು ನನ್ ಪ್ರಾಣ ಹೋಗೋದು ಖಚಿತ ಅಂತ ಗೊತ್ತಾಗಿ ಕೇಳ್ತಿದ್ದೀನಿ. ಮಾತ್ ಕೊಡಕ್ಕ. ಆದ್ಯ ಜವಾಬ್ದಾರಿ ತಗೋತೀನಿ ಅಂತ ನನಗ್ ಮಾತ್ ಕೊಡಕ್ಕ. ನಿನ್ ಹಿಂದೆ ನಿನ್ನ ನೆರಳು ಬಿಟ್ಟು ಅಲ್ಲಿನ ನೆನಪುಗಳು ಕೂಡ ಈ ಮನೆಗೆ ಕಾಲಿಡಬಾರ್ದು. ಸಂಧ್ಯಾ, 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 ಏನಾಯ್ತಮ್ಮ? Oh my God. ಸಂಧ್ಯಾ, 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 ಏನಾಯ್ತಮ್ಮ? ಸಂಧ್ಯಾ, ನಾವು ಆದಷ್ಟು ಬೇಗ ಹಾಸ್ಪಿಟ್ಲ್ಗೆ ಹೋಗೋಣ. ನಡಿ, ಬೇಗ ನಡೀರಿ. ನನ್ನ ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಸಂಧ್ಯಾ, 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 ಕೂತ್ಕೋ ಸಂಧ್ಯಾ. ಕೂತ್ಕೋ, ಸಂಧ್ಯಾ, ಸಂಧ್ಯಾ, ನಿನ್ಗೆ ಏನು ಗೊತ್ತಾಗಲ್ಲ ಸಂಧ್ಯಾ. ಪ್ಲೀಸ್ ಸಂಧ್ಯೇಶ್ವರ್, ಪ್ಲೀಸ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಗ್ಯಾರಂಟಿ ಇಲ್ಲ. ಸಂಧ್ಯಾ, ಹಾಗನ್ಬೇಡ ಪ್ಲೀಸ್ ಸಂಧ್ಯಾ. ನನ್ ಮಗಳ ಡ್ಯಾನ್ಸ್ ನೋಡ್ದೇನೆ ನನ್ ಪ್ರಾಣ ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಈಗ ನನಗ್ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ಪ್ರಶಾಂತವಾದ ಮರಣ.
ಸಂಧ್ಯಾ ಕೂಚುಪುಡಿ ಮಾಡ್ತಾ ಇದ್ರೆ ಚಿಕ್ಕನ್ನಲ್ಲಿ ನಮ್ಮ ಅಕ್ಕನ ಹಾಗೆ ಮಾಡ್ತಾಳೆ ಅಂತ ಖುಷಿ ಪಡ್ತಾ ನನ್ ಕಣ್ಣು ಮುಚ್ಚಬೇಕು. ಸಂಧ್ಯಾ ಅಕ್ಕ ಅಳ್ಬೇಡ ಅಕ್ಕ. ಆದ್ಯ ನನಗ್ ಸರ್ಪ್ರೈಸ್ ಕೊಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳೆ. ನನ್ ಮಗಳ ಹಠನ ಪ್ರೀತಿನ ನಾನ್ ನೋಡಿ ಆ ತೃಪ್ತಿಯಿಂದ ನಾನ್ ಸಾಯ್ಬೇಕು. ಸಂಧ್ಯಾ ಹಾಗನ್ಬೇಡ ಸಂಧ್ಯಾ, ಪ್ಲೀಸ್. ಕಿಶೋರ್ ಪ್ಲೀಸ್, ಅದಕ್ಕೆ ಆಗ್ಬೇಕಾಗಿರೋ ಏರ್ಪಾಡ್ ನೋಡ್ಕೋ. ಸಂಧ್ಯಾ ನನ್ ಮಾತ್ಗೆ ಪ್ಲೀಸ್ ಪ್ಲೀಸ್. ಸಂಧ್ಯಾ ಸಂಧ್ಯಾ ಹಲೋ ಡಾಕ್ಟರ್, ದಿಸ್ ಇಸ್ ಕಿಶೋರ್. ಕೆನ್ ಯು ಕಮ್ ಫಾಸ್ಟ್ ಪ್ಲೀಸ್? ಮೇಕ್ ಇಟ್ ಫಾಸ್ಟ್ ಪ್ಲೀಸ್. ಜಾನಕಿ ಅವರೇ, ಕಿಶೋರ್ ಅವರೇ, ಕಿಶೋರ್ ಅವರೇ, ಏನಾಯ್ತು ಏನಾಯ್ತು ಹೇಳಿ. ಸಂಧ್ಯಾ ಇನ್ನು ನಮ್ಗಿಲ್ಲ ಜಾನಕಿ ಅವರೇ. ಮೊದಲನೆಯದಾಗಿ ನಮ್ಮ ಉಡುಪಿಯ ಮತ್ತು ಕಾರ್ಕಳಕ್ಕೆ ಸೇರಿದ ಗಾಯತ್ರಿ ವರುಣ್ ತಮ್ಮ ಸಾಲ್ಸಾ ಡಾನ್ಸಿನಿಂದ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಆದ್ಯ, ನೀವು ಸಂಧ್ಯಾ ಹತ್ರ ಇರಿ, ನಾನು ಹೋಗಿ ಆದ್ಯನ್ ಕರ್ಕೊಂಡು ಬರ್ತೀನಿ. ಅಯ್ಯೋ ಕಿಶೋರ್ ಅವರೇ, ಬೇಡಿ ಬೇಡಿ, ಹೋಗ್ಬೇಡಿ. ಈ ಸಮಯದಲ್ಲಿ ನೀವು ಸಂಧ್ಯನ್ ಪಕ್ಕದಲ್ಲಿರೋದು ತುಂಬಾ ಅವಶ್ಯಕತೆ ಇದೆ. ನೋಡಿ, ನಾನು ಹೋಗಿ ಆದ್ಯನ್ ಕರ್ಕೊಂಡು ಬರ್ತೀನಿ. ನೀವಾ? ನೋಡಿ, ನಿಮ್ ದಮ್ಮಯ್ಯ ನೀವಿಲ್ಲೇ ಇರಿ, ನಾನು ಹೋಗಿ ಆದ್ಯನ್ ಕರ್ಕೊಂಡು ಬರ್ತೀನಿ. ನೀವಿಲ್ಲೇ ಇರಿ, ಅವಳ ಪಕ್ಕದಲ್ಲೇ ಇರಿ, ಪಕ್ಕದಲ್ಲೇ. ಸಂಧ್ಯಾ, ಸಂಧ್ಯಾ ಸಂಧ್ಯಾ ಸಂಧ್ಯಾ. ಕಿಶೋರ್ ಮೇಲ್ ಕುತ್ಕೋ, ಮೇಲೆ.
ಆದ್ರೆ ನಮ್ಮಮ್ಮ ನಮ್ಮ ಮನೇಲೆ ಬಿಟ್ಟು ನೀನ್ ಯಾಕೆ ಬಂದೆ? ಅಷ್ಟಕ್ಕೂ ಅವಳ ಸೀಟಲ್ಲಿ ನೀನ್ ಯಾಕೆ ಕೂತ್ಕೊಂಡೆ? ನೀನ ನೋಡ್ತಾ ಹಾಗೆ ಕೂತ್ಕೊಂಡ್ಬಿಟ್ಟೆ ಅಮ್ಮ. ನನಗೆ ನಿನಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹೋಗಿ ಹೋಗಿ ಬೇಗ ಡ್ರೆಸ್ ಬದಲಾಯಿಸ್ಕೊಂಡ ಹೋಗ್, ನಿನ್ ಮುಖ ನೋಡ್ತಿದ್ರೇನೆ ನನಗೆ ಕೋಪ ಬರ್ತಿದೆ. ಛೇ! ಮಮ್ಮ 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 ಕನ್ನಡ ಕಲ್ಚರಲ್ ಅಸೋಸಿಯೇಷನ್ ಆಫ್ ಅಮೆರಿಕ ಅವರ ಸಹಭಾಗಿತ್ವದಲ್ಲಿ ನೃತ್ಯ ಪ್ರದರ್ಶನ ಸ್ಪರ್ಧೆಗಳು ನಡೆಯುತ್ತೆ. ಪ್ರೋಗ್ರಾಮ್ ಆಗ ಹೋಗಿ ರಿಪೀಟ್ ಟೆಲಿಕಾಸ್ಟ್ ಬರ್ತಿದ್ರು ಅದನ್ನೇ ನೋಡ್ತಾ ಕುತ್ಕೊಂಡಿದ್ದೀರಾ? ಮಮ್ಮ, ಮಗಳು ಕಷ್ಟಪಟ್ಟು ಸರ್ಪ್ರೈಸ್ ಪ್ಲಾನ್ ಮಾಡಿದಾಳೆ ಅಂತ ಮೆಚ್ಕೊಳ್ಳೋದಕ್ಕೆ ಏನಾಗಿದೆ? ನೀವಿಬ್ರನ್ನು ಬರಕ್ ಹೇಳಿದ್ದಲ್ವಾ ಡ್ಯಾಡ್? ನಮ್ ಫ್ರೆಂಡ್ಸ್ ಪೇರೆಂಟ್ಸ್ ಬೆಲ್ಜಿಯಂ ಇಂದ, ಕ್ಯಾನಡಾ ಇಂದ ಬಂದಿದ್ರು. ಅಫ್ರೀನ್ ಅವ್ರ ಅಮ್ಮ ಅಂತೂ ಅಫ್ಘಾನಿಸ್ತಾನ್ ಇಂದ ಬಂದಿದ್ರು. ನಿನ್ ಕೇಳಿದ್ರೆ ನನ್ ಕೋಪನ ಹೇಗಾದ್ರೂ ಮಾಡಿ ಕರಗಿಸ್ಬಿಡ್ತ್ಯಾ. ಮಮ್ಮ ಎಲ್ಲಿ? ಮಮ್ಮ ಹತ್ರ ಸರಿಯಾಗಿ ಕೇಳ್ತೀನಿ. ಮಮ್ಮ 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 ಮಲ್ಕೊಂಡಿದ್ಯಾ? ನಾನ್ ಭರತನಾಟ್ಯ ಮಾಡಿದ್ರೆ ನೋಡ್ಬೇಕು ಅನ್ನೋ ನಿನ್ನ ಆಸೆ ಏನೋ ಈಡೇರ್ತು. ಆದ್ರೆ ನಿನ್ನ ನೋಡ್ತಾ ಡಾನ್ಸ್ ಮಾಡ್ಬೇಕು ಅನ್ನೋ ನನ್ನ ಆಸೆ ಮಾತ್ರ ಈಡೇರ್ಲೇ ಇಲ್ಲ. ನಿನಗೋಸ್ಕರ ನಾನು ಎಷ್ಟು ಚಾಲೆಂಜ್. ಮಮ್ಮ, ಏನಾಯ್ತು ನಿಂಗೆ? ಹೇಳು ಮಮ್ಮ. ಡ್ಯಾಡ್, ಮಮ್ಮಗೇನಾಯ್ತು? ಹೇಳು ಡ್ಯಾಡ್, ಮಮ್ಮಗೇನಾಯ್ತು? ಮಮ್ಮ, ಏನಾಯ್ತು ನಿಂಗೆ? ನನಗೇನಾಗಿಲ್ಲಮ್ಮ, ಏನೂ ಆಗಿಲ್ಲ. ನಿನ್ ಪರ್ಫಾರ್ಮೆನ್ಸ್ ಟಿವಿಯಲ್ಲಿ ನೋಡ್ದೆ. ಎಷ್ಟು ಚೆನ್ನಾಗಿ ಮಾಡಿದ್ಯೋ. ನನ್ ಮಗಳು ಏನಾದ್ರೂ ಸರಿ, ತುಂಬಾ ಬೇಗ ಕಲ್ತ್ಕೋತಾಳೆ. ಟ್ಯಾಲೆಂಟೆಡ್ ಆಗಿ, ನನ್ನ ಹಾಗೆ ಒಳ್ಳೆ ಮನ್ಸಿರೋ ನನ್ ಬಂಗಾರದ ಮಗಳು ನಾನ್ ಯಾವಾಗ್ಲೂ ಪ್ರೀತಿಸ್ತಾನೆ ಇರ್ತೀನಿ. ಯಾವಾಗ ನಿನ್ ಬೆನ್ ಹಿಂದೆನೆ ಇರ್ತೀನಿ. ನನ್ ಬಗ್ಗೆ ಬೇಜಾರು ಮಾಡ್ಕೋಬ.
ಜಡೆ ಹಾಕ್ತಿದ್ರೆ ಯಾಕ್ ನಗ್ತಾ ಇದ್ಯಾ? ನೋವಾಗ್ತಿಲ್ವಾ ನಿನ್ಗೆ? ಅಮ್ಮ ಜಡೆ ಹಾಕ್ತಿದ್ರೆ ನೋವು ಯಾಕಾಗುತ್ತೆ? ಅದು ಅಲ್ದೆ ನೀನ್ ಜಡೆ ಹಾಕಿದ್ರೆ ನಂಗೆ ಯಾವ ನೋವು ಗೊತ್ತಾಗಲ್ಲ. ನಿಂತ್ಕೊಳ್ಳಿ. ರಾಜಲಕ್ಷ್ಮಿ, ಎಲ್ಲಿ? ಅವಳು ಒಳಗಡೆ ಇದ್ದಾಳೆ ಅಂಕಲ್, ಬಂದ್ಬಿಡ್ತಾಳೆ. ಒಳಗಿದಾಳ? ಅಲ್ಲಿ ಫಂಕ್ಷನ್ ಅಲ್ಲಿ ನೀವೆಲ್ಲರೂ ರೇಷ್ಮೆ ಸೀರೆ ಉಟ್ಕೋಬೇಕು. ಹಾ ಆಯ್ತು ಅಂಕಲ್. PG ಕ್ಲಾಸಸ್ ಶುರುವಾಗಿದೆಯಂತೆ? ಹೌದು ಮಾವ. ಮಂಗಳೂರಿಗೆ ಯಾವಾಗ ಹೊರಡ್ತಿದ್ಯಾ? ಸಂಜೆ ಹೊರಡ್ತೀನಿ ಮಾವ. ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದ್ರೆ ಮಾತ್ರ ನನ್ನ ಹೆಸರು ಉಪಯೋಗಿಸ್ಕೊಳ್ದೆ ನೀನ್ ಕೆಲಸ ಪಡೆಯೋಕ್ಕಾಗೋದು. ಅರ್ಥ ಆಯ್ತಾ? ಆಯ್ತು ಮಾವ. ಸದ್ಯ ರಾಜಲಕ್ಷ್ಮಿ, ಡ್ಯಾನ್ಸ್ ಮಾಡೋಣ ಬನ್ನಿ. ಹಾ ನೀನೇನೆ ಇನ್ನು ಪೊಟ್ನ ಕಟ್ಕೊಂಡಿರಲ್ ಸೀರೆನ ಅಂಗಡಿಕೊಂಡಿದೀಯಲ್ಲ? ಭಯ ಆಗ್ತಿದೆ ಸಾಯ. ಅಯ್ಯೋ, ಸೀರೆ ಜಾರೋಗೋತ್ ಮುಂಚೆ ನಿನ್ ಹೃದಯ ನಿಂತೋಗುತ್ತೆ ಅನ್ಸುತ್ತೆ. ಇವ್ರನ್ನೆಲ್ಲ ನೋಡಿದ್ಮೇಲೆ ನಿಂಗೆ ಯಾಕೆ ಭಯ? ನನ್ ಕೈ ಬಿಡೆ. ಒಳ್ಳೆ 90 ವರ್ಷದ ಮುದುಕಿ ಹಂಗಾಡ್ತೀಯ. ಛಾಯ, ಛಾಯ. ಹೊಸ ಸೀರೆಲಿ ಪಳ ಪಳ ಅಂತ ಹೊಳಿ ತೊಳ್ಕಣ ರಾಜಲಕ್ಷ್ಮಿ ಅಲ್ವಾ? ಸಕ್ಕತ್ತಾಗಿ ಕಾಣ್ತಾ ಕಣ. ಇನ್ ನನ್ ಕೈ ಸುಮ್ನಿರಕ್ಕಾಗಲ್ಲ ಕಣ್ಲ. ಏನ್ ಮಾಡ್ತೀಯೋ? ಬರಿತೀನಿ. ಏನ್ ಬರೀತೀಯೋ? ಲವ್ ಲೆಟ್ರು ಕೊಡು. ಬಂದು ಜಾನಕಿ ಯಾಕೆ ಹೀಗ್ ಮಾಡಿದ್ಲು ಅರ್ಥ ಆಗ್ತಾ ಇಲ್ಲ. ಈಗಾಗ್ಲೇ ಅವಳ ಮನೇಲಿ ಇರ್ಬೇಕಿತ್ತು. ಮಾತಾಡಿ ಕರ್ಸ್ಕೊಂಡಿರೋ ಸಂಧ್ಯಾ ಯಾವ ಸಮಸ್ಯೆಯನ್ನ ತಂದಿಡ್ತಾಳೋ ಅಂತ ಭಯ ಆಗ್ತಿದೆ ನಂಗೆ. ಹಲೋ, ಹಲೋ, ಮಾತಾಡಿ. ನಾನು ರೀ ಯಾಕೆ ಅಳ್ತಾ ಇದೀಯಾ? ಅಳ್ತಾ ಇದ್ದಾಳ? ಯಾಕಂತೆ? ನನ್ ತಂಗಿ ಸಂಧ್ಯಾ ಕ್ಯಾನ್ಸರ್ನಿಂದ ಹೋಗ್ಬಿಟ್ಲು ರೀ. ಅರ್ಧ ಆಯಸ್ಸಲ್ಲೇ
ಹೋಗ್ಬಿಟ್ಲು ರೀ. ಕೊನೆ ಸಾರಿ ಮುಖ ನೋಡೋದಕ್ ಬರ್ತಾರಲ್ಲ, ಆ ರೀತಿ ಆಗೋಯ್ತು ನನ್ನ ಪರಿಸ್ಥಿತಿ. ಕಾವೇರಿ ಮಡ್ಲಲ್ಲೇ ಬೆಳೆದಿದ್ದರಿಂದ ತನ್ನ ಅಸ್ಥಿನೂ ಕೂಡ ಕಾವೇರಿಲಿ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದಾಳ್ರಿ. ಅವಳು ಕೊನೆಯದಾಗಿ ನನ್ನನ್ನು ಕೇಳ್ಕೊಂಡಿದ್ದು ಇದೆ.